ಇನ್ನು ಉಪಚುನಾವಣೆ ಜೋರಾಗಿ ನಡೀತಾ ಇದೆ. ಪ್ರಚಾರಗಳು ಕೂಡ ಅಬ್ಬರದಿಂದ ನಡೀತಾ ಇದೆ. ಬೈ ಎಲೆಕ್ಷನ್ ಬಡಿದಾಟ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನ ನೋಡೋಣ. ಬೈ ಎಲೆಕ್ಷನ್ ಅಖಾಡದಲ್ಲಿ ವಿಜಯೇಂದ್ರ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ತಿಳಿಸಿ, ಕೆಲಸಕ್ಕಾಗಿ ಯುವ ಜನತೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ಮಾಡಿದವರ ಮೇಲೆ ಲಾಠಿ ಪ್ರಹಾರವನ್ನ ನೀವು ಮಾಡಿಸಿದ್ರಿ. ಅತಿಥಿ ಉಪನ್ಯಾಸಕರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಸಿಎಂ ವಿರುದ್ಧ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಾಗಲಕೋಟೆ ಉಪಚುನಾವಣಾ ರಣಕನ ಈಗ ಜಿದ್ದಾಜಿದ್ದಿಗೆ ಬಿದ್ದಿರ್ತಕ್ಕಂಥದ್ದು. ರಾಜ್ಯದ ಘಟಾನುಘಟಿ ನಾಯಕರು ಬಾಗಲಕೋಟೆಗೆ ಆಗಮಿಸಿ ಲಗ್ಗೆಯಿಟ್ಟು ಅಭ್ಯರ್ಥಿಯ ಪರ ಮತಯಾಚನೆಯನ್ನು ಆರಂಭಿಸಿರ್ತಕ್ಕಂಥದ್ದು. ಮತಯಾಚನೆಯ ಭರಾಟೆಯ ವೇಳೆ ಆರೋಪ ಪ್ರತ್ಯಾರೋಪವನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ಈಗಾಗಲೇ ಏನು ರಾಜಕೀಯ ಪರಿಸ್ಥಿತಿ ಬಗ್ಗೆ BY ವಿಜಯೇಂದ್ರ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ರಾಜಕೀಯ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಶ್ವೇತಪತ್ರವನ್ನು ಹೊರಡಿಸಿ ಅಂತ ಹೇಳಿದ್ದಕ್ಕೆ ಕೆಂಡಾಮಂಡಲರಾಗಿರ್ತಕ್ಕಂಥ CM ಅವರು ಒಂದು 500 ಅಕ್ಷರಗಳುಳ್ಳ ಒಂದು ಸರಣಿ ಹೇಳಿಕೆಯನ್ನು ಬರೆದಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಒಂದು ನೀವು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ, ಶ್ವೇತಪತ್ರ ಹೊರಡಿಸಿ ಅಂತಿದ್ದಂಗೆ ಕೆಂಡಾಮಂಡಲರಾಗಿರ್ತಕ್ಕಂಥ CM ಅವರು ಒಂದು 500 ಸಾಲುಗಳುಳ್ಳ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಬರೆದಿರ್ತಕ್ಕಂಥದ್ದು. ರಾಜಕೀಯ ಜ್ಞಾನವಿಲ್ಲ, ಒಂದು FD ಆಗಿರಬೇಕಾದಂಥ ಜ್ಞಾನವಿಲ್ಲ, ಹಣಕಾಸಿನ ಬಗ್ಗೆ ನನಗೆ ಜ್ಞಾನ ಇಲ್ಲ ಅನ್ನೋದನ್ನು ನಾನು ಒಪ್ಕೊಳ್ತೇನೆ. ಅವ್ರಿಗಿರಷ್ಟು ಜ್ಞಾನ ನಂಗೆ ಇಲ್ಲದೆ ಇರ್ಬೋದು. ಅವರೊಬ್ಬ ಹಿರಿಯ ಶಾಸಕರಿದ್ದಾರೆ, 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, 17ನೇ ದಾಖಲೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೂ ಕೂಡ ತಕರಾರಿಲ್ಲ. ಆದರೆ ನಮಗೆ ನೋವಾಗ್ತಾ ಇರುವಂಥದ್ದು, ರಾಜ್ಯದ ಜನ ಕೇಳ್ತಾ ಇರುವಂಥ ಪ್ರಶ್ನೆ, ಇಷ್ಟೊಂದು ಅಗಾಧವಾಗಿರ್ತಕ್ಕಂಥ ಅನುಭವ ಉಳ್ಳವರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾಕೆ ಇವತ್ತು ರಾಜ್ಯದ ಹಣಕಾಸಿನ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಂಡು ಬರೋದಕ್ಕೆ ಆಗ್ತಾ ಇಲ್ಲ? ಯಾಕೆ ಇವತ್ತು ಇಡೀ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಇವತ್ತು ದಿವಾಳಿಯತ್ತ ಸಾಗ್ತಾ ಇದೆ? ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಪರವಾಗಿ ನಾವೊಬ್ಬ ಜನಪ್ರತಿನಿಧಿಯಾಗಿ, ರಾಜ್ಯದ ಅಧ್ಯಕ್ಷನಾಗಿ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಅಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಅವರು ಯಾಕೆ ಇಷ್ಟೊಂದು ಹತಾಶರಾಗಿದ್ದಾರೆ? ಬಹುಶಃ 2 ಚುನಾವಣೆಗಳ ಸೋಲು ಆಗ್ತದೆ ಅನ್ನುವ ಆತಂಕ ಅವ್ರಿಗೆ ಕಾಡ್ತಾ ಇದೆಯಾ? ಅದು ನಂಗೆ ಅರ್ಥ ಆಗ್ತಾ ಇಲ್ಲ. ಸರ್, ಒಂದು ಕಡೆ CM ಸಿದ್ದರಾಮಯ್ಯನವರು ಚುನಾವಣಾ ಪ್ರಚಾರದ ವೇಳೆ ಹೇಳ್ತಾರೆ, ಈ ನಮ್ಮ ಅಭ್ಯರ್ಥಿ ಉಮೇಶ್ ಮೇಟಿ ಅವ್ರನ್ನ ಗೆಲ್ಲಿಸಿದ್ರೆ ಗ್ಯಾರಂಟಿಗಳು ಮುಂದುವರಿತಾವೆ, ಈ ಕಾಮಗಾರಿಗಳು ಅರ್ಧಕ್ಕೆ ನಿಂತ ಕಾಮಗಾರಿಗಳು ಮುಂದುವರಿತಾವೆ ಅಂತನ್ನುವಂಥದ್ದು. ಇದು ಮತದಾರರಿಗೆ ಪರೋಕ್ಷವಾಗಿ ಆಮಿಷ ಒಡ್ಡದಂಗಲ್ವಾ? ಈ ಕಾಂಗ್ರೆಸ್ನವ್ರಿಗೆ ನಾಚಿಕೆ, ಮಾನ, ಮರ್ಯಾದೆ ಈ ಮೂರದ್ದು ಅರ್ಥನೂ ಕೂಡ ಗೊತ್ತಿಲ್ಲ. ಕಾರ್ಯಕರ್ತರು ಬೀದಿಗಿಳಿದು ಮನೆಗೆ ಹೋಗಿ ಬೆದರಿಕೆ ಹಾಕ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಆ ಮಾಹಿತಿ ನನಗೂ ಕೂಡ ಬಂದಿದೆ. ಇವರೇನೇ ಬೆದರಿಕೆ, ಅಧಿಕಾರದ ದುರುಪಯೋಗ, ಹಣ ಹೆಂಡ ಏನೇ ಮಾಡಿದ್ರೂ ಸಹ ಬಾಗಲಕೋಟೆಯ BJPಯ ನಮ್ಮ ಅಭ್ಯರ್ಥಿ ಚರಣ್ ತಿಮ್ಮಣ್ಣ ಅವರ ಗೆಲುವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವಿನ ನಾಗಲೋಟ ತಡೆಯೋದಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಇಲ್ಲ. BJPಯವರು ಕಳ್ಳೆತ್ತುಗಳು, ಆ ಕಳ್ಳೆತ್ತುಗಳಿಗೆ ಓಟ್ ಕೊಡಬೇಡಿ, ಉಳೋ ಎತ್ತುಗಳಿಗೆ ಓಟ್ ಕೊಡಿ ಅನ್ನುವಂಥದ್ದು. ಇದೆಲ್ಲದೂ ಕೂಡ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡ್ತಾರೆ. ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈಗಾಗಲೇ ಚರಣ್ ತಿಮ್ಮಣ್ಣ ಅವ್ರನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸಿ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಹಾಗಾಗಿ ಇವ್ರು ಏನೇ ಕಳ್ಳಾಟ, ಬಂಡಾಟ, ಸುಳ್ಳಾಟ ಏನೇ ಮಾಡಿದ್ರು ಸಹ ಇದು ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ.